ನಾವು ಭೇಟಿ ನೀಡಿರುವಂಥದ್ದು ಸಿರಾಳಕೊಪ್ಪದಲ್ಲಿ ವಾಸವಾಗಿರುವಂಥ ಶ್ರೀಯುತ ಫಕೀರಪ್ಪ ಗುರುಗಳನ್ನ. ಅವರನ್ನ ಭೇಟಿಯಾಗಿ ಗುರುವಂದನಾ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ತಿಳಿಸುತ್ತಾ ಕಾರ್ಯಕ್ರಮಕ್ಕೆ ಅವರನ್ನು ತುಂಬು ಹೃದಯದಿಂದ ಆಹ್ವಾನಿಸಲಾಯಿತು. ನಾವು ನಿಮ್ಮ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಎಂಬುದನ್ನು ಕೇಳಿ ಅವರು ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದರು. ಹಾಗೆ ಗುರುವಂದನಾ ಕಾರ್ಯಕ್ರಮದ ಬಗ್ಗೆಯೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ನಮ್ಮೊಂದಿಗೆ ಮಾತುಕತೆಯನ್ನು ಕೂಡ ನಡೆಸಿದರು. ಆನವಟ್ಟಿ ಕಾಲೇಜಿನ ಅನುಭವ ಹಾಗೂ ಅವರ ಬಾಲ್ಯ ಜೀವನದ ಬಗ್ಗೆಯೂ ಕೂಡ ನಮ್ಮೊಂದಿಗೆ ಮುಕ್ತವಾಗಿ ಮಾತನಾಡಿದರು. ಹಾಗೆ ನಮಗೆ ಅತಿಥಿ ಸತ್ಕಾರವನ್ನು ಮಾಡಿ ನಮ್ಮನ್ನು ಬೀಳ್ಕೊಟ್ರು. ಈಗ ನಮ್ಮೊಂದಿಗೆ ಏನೆಲ್ಲ ಮಾತನಾಡಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ. ನಮ್ಮ ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ಅದಕ್ಕೆ ತಮ್ಮ ಒಪಿನಿಯನ್ ಕೇಳ್ತಿದ್ವಿ ಸರ್. ನೀವು ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥದ್ದು ನಮಗೆ ಭಾಳ ತುಂಬ ಸಂತೋಷ. ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಗುರುವಿಗೆ ನೀವು ನೀಡ್ತಕ್ಕಂಥ ಒಂದು ಸನ್ಮಾನ, ಒಂದು ಕಾರ್ಯಕ್ರಮ ಇದರಲ್ಲಿ ನಿಜವಾಗ್ಲೂ ನಮಗೆ ಭಾಳ ತುಂಬ ಹರ್ಷ ತಂದಿದೆ. ಮತ್ತು ಇಂಥ ಒಂದು ಕಾರ್ಯಕ್ರಮ, ಇಂಥ ವಿದ್ಯಾರ್ಥಿಗಳು ಆ ಕಾಲೇಜಿನಲ್ಲಿ ಇನ್ನೂ ಬೆಳೆದು ಬರಲಿ ಅಂತಕ್ಕಂಥದ್ದು ನನ್ನ ಒಂದು ಆಸೆ. ಮತ್ತು ಜೊತೆಗೆ ನಮ್ಮ ಕೈಯಲ್ಲಿ ಕಲಿತಿರ್ತಕ್ಕಂಥ ಭಾಳ ಜನ ಮಕ್ಕಳು ಇವತ್ತು ಅನೇಕ ಉದ್ಯೋಗದಲ್ಲಿದ್ದೀರಿ, ಅದು ಕೂಡ ನಮಗೆ ಭಾಳ ಸಂತೋಷವನ್ನು ತಂದಿದೆ. ಈಗ ನೀವು ರಿಟೈರ್ಮೆಂಟ್ ಆಯಿತು, ಇವಾಗ ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದಿಸಿ ಒಂದು ಒಳ್ಳೆ ಇದರಲ್ಲಿದ್ದಾರಲ್ಲ, ನಿಮ್ಮ ಮಕ್ಕಳ ಬೆಳವಣಿಗೆ ಎಲ್ಲ ಯಾವ ಥರ ನೀವು ಎಲ್ಲ ನಿಭಾಯಿಸಿದ್ದೀರಿ? ನೋಡಿ, ನನಗೆ 4 ಜನ ಮಕ್ಕಳು. ಹಾಂ ಸರ್. 3 ಹೆಣ್ಣು 1 ಗಂಡು. ಮೊದಲನೇ ಮಗಳು MBBS ಆಗಿ ಡಾಕ್ಟರ್ ಆಗಿ ಈಗ ಅವಳು ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಡಾಕ್ಟರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. 2ನೇ ಮಗಳು ಕೂಡ ಡಾಕ್ಟ್ರು, ಅವರು ಕೂಡ ಸೊರಬ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡಾಕ್ಟರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. 3ನೇ ಮಗಳು MSc ಫಿಸಿಕ್ಸ್ ಮಾಡ್ತಾ ಇದ್ದಾರೆ. 4ನೇವನು ಗಂಡು ಮಗು, ಅವನು PU ಸೆಕೆಂಡ್ ಇಯರ್ ಮುಗಿಸಿ ನೀಟ್ ಎಕ್ಸಾಮ್ ಬರೆದಿದ್ದಾನೆ. ಅವನು ಕೂಡ ಡಾಕ್ಟರ್ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ನನ್ನ ನಿವೃತ್ತಿ ಆದ್ರೂ ಕೂಡ ಅಲ್ಲಿಂದ ಇಲ್ಲಿವರೆಗೂ ನಾನು ನಮ್ಮ ಪತ್ನಿಯವರು ಭಾಳ ಅನ್ಯೋನ್ಯವಾಗಿದ್ದೀವಿ. ಭಾಳ ಉತ್ತಮ ಜೀವನವನ್ನು ಕೂಡ ನಾವು ನಡೆಸ್ತಾ ಇದ್ದೀವಿ. ನನಗೆಲ್ಲ ಕೊಟ್ಟಿರೋದು ತುಂಬ ಸಂತೋಷ. ಬಟ್ ನನಗೆ ಗುರು ಆಗಿರೋದಕ್ಕೂ ಕೂಡ ಒಂದು ಸಂತೋಷ ಅಂತಕ್ಕಂಥದ್ದು ನಿವೃತ್ತಿ ಅಂತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬಂದು ನನ್ನನ್ನು ಭೇಟಿಯಾಗಿ ಈ ಒಂದು ಸಂತೋಷವನ್ನು ತಂದಿದ್ದೀರಿ. ನಿಜವಾಗ್ಲೂ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಈ ದಿನ ನಾವು ಗುರುವಂದನಾ ಕಾರ್ಯಕ್ರಮ ತಮ್ಮನ್ನು ಆಹ್ವಾನಿಸಿಕೊಂಡಿದ್ದೀವಿ. ತಮ್ಮ ಬಾಲ್ಯ ಜೀವನದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ. ಬಾಲ್ಯ ಜೀವನದಲ್ಲಿ ನಾನು ಹಿರೇಚೌಟಿ, ಸೊರಬ ತಾಲೂಕು ಆನವಟ್ಟಿ ಹೋಬಳಿ ಹಿರೇಚೌಟಿ ಗ್ರಾಮದಲ್ಲಿ ನಾನು ಜನಿಸಿರ್ತಕ್ಕಂಥದ್ದು. ನಾನು 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಚೌಟಿಯಲ್ಲಿ ಓದಿರೋದು. 5ನೇ ಕ್ಲಾಸಿಂದ ಡಿಗ್ರಿ ಮುಗಿಯಲಿವರೆಗೂ ಮಾಂತಸ್ವಾಮಿ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ನಾನು ಪದವಿಯನ್ನು ಪಡ್ಕೊಂಡೆ. ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಮಾಸ್ಟರ್ ಡಿಗ್ರಿ ಪಡ್ಕೊಂಡೆ. ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯದ BEd ಕಾಲೇಜಿನಲ್ಲಿ BEd ಪದವಿಯನ್ನು ಪಡ್ಕೊಂಡು 1994ನೇ ಇಸ್ವಿಯಲ್ಲಿ ನನಗೆ ಗೌರ್ಮೆಂಟ್ ಅಪಾಯಿಂಟ್ ಆಯಿತು. ಗೌರ್ಮೆಂಟ್ ಅಪಾಯಿಂಟ್ ಆದಮೇಲೆ ನಾನು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿದೆ. ಅದರ ಜೊತೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆನವಟ್ಟಿಯಲ್ಲಿಯೂ ಕೂಡ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. ಅದರ ನಂತರ ಮತ್ತು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಲ್ಲಿ ಉಪನ್ಯಾಸಕನಾಗಿ ಪ್ರಾಂಶುಪಾಲನಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದೇನೆ. ಜೊತೆಗೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ತುವರ್ಸಿಯಲ್ಲಿ ಕೂಡ ಪ್ರಾಂಶುಪಾಲನಾಗಿ ಸೇವೆಯನ್ನು ಸಲ್ಲಿಸಿ 31/3/2025 ವಯೋನಿವೃತ್ತಿಯನ್ನು ಹೊಂದಿದೆ.